ಎಲ್ಲರಿಗೂ ನಮಸ್ಕಾರ. ಇವತ್ತು 6ನೇ ಅಲಂಕಾರವನ್ನು ಹೇಗೆ ಹಾಡೋದಂತ ಅಭ್ಯಾಸ ಮಾಡೋಣ. ಇದು ಖಂಡಜಾತಿ ಅಟ್ಟತಾಳದಲ್ಲಿದೆ. ರಾಗ ಮಾಯಮಾಳವ ಗೌಳದಲ್ಲಿ 14 ಅಕ್ಷರ, 2 ಲಘು 2 ಧೃತ. ಸರಿ ಗ ಸಾರಿ ಗ ಮಾ ಮಾ ರೀ ಗ ಮಾ ರೀ ಗ ಮಾ ಪಾ ಪಾ ಗ ಮಾ ಪಾ ಗ ಮಾ ಪಾ ಧಾ ಧಾ ಮಾ ಪಾ ಧಾ ಮಾ ಪಾ ಧಾ ನೀ ನೀ ಪ ಧಾ ನೀ ಪ ಧ ನೀ ಸಾ 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 ನೀ ಧ ಸಾ ನೀ ಧ ಪ ಪಾ ನೀ ಧ ಪ ನೀ ಧ ಪ ಮಾ ಮಾ ಧ ಪ ಮಾ ಧ ಪ ಮಾ ಗ ಗ ಪ ಮಾ ಗ ಪ ಮಾ ಗ ರೀ ರೀ ಮಾ ಗ ರೀ ಮಾ ಗ ರೀ ಸಾ ಸಾ. ಇದು ಮೊದಲನೇ ಕಾಲ ಆಗಿತ್ತು. 2ನೇ ಕಾಲ ಈಗ ನೋಡೋಣ. ಸರಿ ಗ ಸಾರಿ ಗ ಮಾ ಮಾ ರೀ ಗ ಮಾ ರೀ ಗ ಮಾ ಪಾ ಪಾ ಗ ಮಾ ಪಾ ಗ ಮಾ ಪಾ ಧಾ ಧಾ ಮಾ ಪಾ ಧಾ ಮಾ ಪ ಧಾ ನೀ ನೀ ಪ ಧಾ ನೀ ಪ ಧ ನೀ ಸಾ 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 ನೀ ಧ ಸಾ ನೀ ಧ ಪ ಪ ನೀ ಧ ಪ ನೀ ಧ ಪ ಮಾ ಮಾ ಧ ಪ ಮಾ ಧ ಪ ಮಾ ಗ ಗ ಪ ಮಾ ಗ ಪ ಮಾ ಗ ರೀ ರೀ ಮಾ ಗ ರೀ ಮಾ ಗ ರೀ ಸಾ ಸಾ. ಇದು 2ನೇ ಕಾಲ ಆಗಿತ್ತು. ಈಗ 3ನೇ ಕಾಲದಲ್ಲಿ ನೋಡೋಣ. 2ನೇ ಕಾಲದಲ್ಲಿ ಒಂದೇಟಿಗೆ 2 ಅಕ್ಷರ, 3ನೇ ಕಾಲದಲ್ಲಿ ಒಂದೇಟಿಗೆ 4 ಅಕ್ಷರ ಹಾಡ್ತೀವಿ. ಸರಿ ಗ ಸಾರಿ ಗ ಮಾ ಮಾ ರಿ ಗ ಮಾ ರಿ ಗ ಮಾ ಪಾ ಪಾ ಗ ಮಾ ಪಾ ಗ ಮಾ ಪ ಧಾ ಧ ಮಾ ಪ ಧ ಮಾ ಪ ಧ ನೀ ನೀ ಪ ಧ ನೀ ಪ ಧ ನೀ ಸಾ ಸ ಸಾ ನೀ ಧ ಸಾ ನೀ ಧ ಪ ಪ ನೀ ಧ ಪ ನೀ ಧ ಪ ಮಾ ಮಾ ಧ ಪ ಮಾ ಧ ಪ ಮಾ ಗ ಗ ಪ ಮ ಗ ಪ ಮ ಗ ರಿ ರಿ
ಮಗರಿ ಮಗರಿ ಸ ಸ ಸರಿ ಗ ಸರಿ ಗ ಮ ಮ ರಿ ಗ ಮ ರಿ ಗ ಮ ಪ ಪ ಗ ಮ ಪ ಗ ಮ ಪ ಧ ಧ ಮ ಪ ಧ ಮ ಪ ಧ ni ni ಪ ಧ ni ಪ ಧ ni ಸ ಸ ಸ ni ಧ ಸ ni ಧ ಪ ಪ ni ಧ ಪ ni ಧ ಪ ಮ ಮ ಧ ಪ ಮ ಧ ಪ ಮ ಗ ಗ ಪ ಮ ಗ ಪ ಮ ಗ ರಿ ರಿ ಮ ಗ ರಿ ಮ ಗ ರಿ ಸ ಸ. ಮೂರನೇ ಕಾಲದಲ್ಲಿ ಹಾಡುವಾಗ ತಾಳ ಅರ್ಥಕ್ಕೆ ಬಂದು ನಿಂತಿರುತ್ತೆ. ಅದನ್ನು ಸಂಪೂರ್ಣ ಮಾಡಲಿಕ್ಕೆ 2 ಸಲ ಹಾಡಿ ತಾಳವನ್ನು ಮುಕ್ತಾಯಗೊಳಿಸಬೇಕು. ಈಗ ಒಂದೇ ಬಾರಿ 3 ಕಾಲದಲ್ಲೂ ಹೇಗೆ ಹಾಡೋದು ಅಂತ ನೋಡೋಣ. ಸರಿ ಗ ಸಾರಿ ಗ ಮಾ ಮಾ ರಿ ಗ ಮಾ ರಿ ಗ ಮಾ ಪಾ ಪಾ ಗ ಮಾ ಪ ಗ ಮ ಪ ಧ ಧ ಮ ಪ ಧ ಮ ಪ ಧ ni ni ಪ ಧ ni ಪ ಧ ni ಸಾ 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 ni ಧ ಸಾ ni ಧ ಪ ಪ ni ಧ ಪ ni ಧ ಪ ಮ ಮ ಧ ಪ ಮ ಧ ಪ ಮ ಗ ಗ ಪ ಮ ಗ ಪ ಮ ಗ ರಿ ರಿ ಮ ಗ ರಿ ಮ ಗ ರಿ ಸ ಸ. ಇದು ಒಂದೇ ಬಾರಿ 3 ತಾಳದಲ್ಲಿ ಹಾಡಿದ್ವಿ, ಅಂದರೆ 3 ಲಯದಲ್ಲಿ. ಮೊದಲನೇ ಕಾಲ, 2ನೇ ಕಾಲ, 3ನೇ ಕಾಲದಲ್ಲಿ ಹಾಡಿದ್ವಿ. ಇದು 6ನೇ ಅಲಂಕಾರ ಆಗಿತ್ತು. ಮುಂದಿನ ಭಾಗದಲ್ಲಿ 7ನೇ ಅಲಂಕಾರವನ್ನು ಅಭ್ಯಾಸ ಮಾಡೋಣ. ನಮಸ್ಕಾರ.